SC/ST ಉದ್ಯಮಿಗಳಿಗೆ 2 ಕೋಟಿವರೆಗೆ ಸಾಲ ಅಂತ ಹೇಳಿದ್ದಾರೆ ಸರ್. ಅದು ಕಾರ್ಯಗತ ಆಗುತ್ತೆ? ಈಗ ನಾವು 2 ಕೋಟಿವರೆಗೂ ಸಾಲ ಕೊಡ್ತೀವಿ ಅಂತಕ್ಕಂಥದ್ದಷ್ಟೇ. ನಮ್ಮ ರಾಜ್ಯದಲ್ಲಿ ನಾವು ಲಿಮಿಟ್ಲೆಸ್ ಕೊಡ್ತೀವಲ್ಲ ಅವ್ರಿಗೆ. ಈಗ ಅವ್ರಿಗೆ ಸೈಟ್ಗಳು ಕೊಡ್ತೀವಿ, SC/ST ಅವರಿಗೆ 25% 30%ಗೆಲ್ಲ ಕೊಡ್ತೀವಿ. ಆಮೇಲೆ ಹೆಣ್ಮಕ್ಳು ಕೊಡ್ತೀವಿ, ಅವರಿಗೆ 90% ಅವರಿಗೆ ಸಾಲಕ್ಕೆ ಗವರ್ಮೆಂಟ್ ಕೂಡ ಕೊಡ್ತೇವೆ, KSLC ಕೊಡ್ತೀವಿ, ಬೇರೆ ಬೇರೆ ಕೊಡ್ತೀವಿ. ಅವ್ರೇನ್ ಬಡ್ಡಿ ಕೊಡಬೇಕು ಅಲ್ಲಿ ಸಾಲ ತಗೊಂಡಿದ್ದಕ್ಕೆ ಆ ಬಡ್ಡಿ ಸರ್ಕಾರ ಕೊಡ್ತೀವಿ ನಾವು. ಅವ್ರಿಗೇನೋ ನಾವು ಮುಂದೆ ಹೋಗಿದ್ದೇವೆ ಹೊರತು SC/ST ಎಂಟರ್ಪ್ರಿನರ್ಸ್ ಅನ್ನ ಎನ್ಕರೇಜ್ ಮಾಡಲಿಕ್ಕೆ ಇವರು ಸುಮ್ಮನೆ ಹೇಳೋದಷ್ಟೇ. ಈಗೆಲ್ಲ ಎಂತದೋ ಹೇಳ್ತಾರಲ್ಲ, ಮೇಕ್ ಇಂಡಿಯಾ, MSME, ಅದು ಇದು ಎಲ್ಲಪ್ಪ. ಯಾರನ್ನ ಒಳ್ಳೆ ಮೇಕ್ ಇಂಡಿಯಾದಲ್ಲಿ ಇಂಥದ್ದು ಬಂದಿದೆ, ಒಬ್ಬ ಎಂಟರ್ಪ್ರಿನರ್ ಇದ್ರಲ್ಲಿ ಮಾಡಿದಾನೆ, ಅಥವಾ ಇದು ಇನ್ಯಾವುದೋ ಹೇಳ್ತಾರಲ್ಲ ಎಂಥದ್ದು MSME ನಲ್ಲಿ ನಾವು ಮುದ್ರಾ ಯೋಜನೆಯಲ್ಲಿ ಇಷ್ಟು ಲಕ್ಷ ಕೋಟಿ ಕೊಟ್ಬಿಟ್ಟಿದೀವಿ. ಯಾರನ್ನ ಬೆನಿಫಿಷಿಯರಿ ಯಾವನನ್ನ ಬೇಕಲ್ಲ, ಎಲ್ಲನ ತೋರಿಸಿ. ನಿಮ್ಮ ಅಕ್ಕಪಕ್ಕದಲ್ಲಿ ನಿಮಗೆ ಗೊತ್ತಿರಂಗೆ ಯಾರನ್ನ ಮೇಕ್ ಇನ್ ಇಂಡಿಯಾ ಆಗ್ಲಿ, ಮುದ್ರಾ ಯೋಜನೆ ಆಗ್ಲಿ ಬೆನಿಫಿಷಿಯರ್ಸ್ ನಿಮ್ ಗಮನಕ್ಕೆ ಏನೋ ಬಂದಿರೋ ಒಬ್ಬರನ್ನ ಹೇಳ್ರಪ್ಪ ನೋಡೋಣ. ಸಣ್ಣ ಉದ್ಯಮಗಳು ಸ್ವರ್ಗ ಬಿಟ್ಟಿದೆ. ಸಣ್ಣ ಉದ್ಯಮಗಳೆಲ್ಲ ಬಾಗಿಲು ಹಾಕೊಂಡು ಬೀದಿ ಪಾಲಾಗಿದ್ದಾರೆ. ಅವರೆಲ್ಲ ಅವರೇ ಯಾರ್ಯಾರು ಉದ್ಯೋಗ ಕೊಡ್ತಾ ಇದ್ರು ಉದ್ಯಮಿಗಳು, ಈಗ ಅವರೇ ಉದ್ಯೋಗಕ್ಕೆ ಹೋಗ್ಬೇಕು ಬೇರೆಯವ್ರ ಹತ್ರ. ಆ ಮಟ್ಟಕ್ಕೆ ಇವತ್ತು ಸಣ್ಣ ಉದ್ಯಮಗಳನ್ನ ಸ್ವರ್ಗಿದಾವೆ ಇವತ್ತು. ಈಗ ಬಿಹಾರಕ್ಕೆ ಅಲ್ಲಿ ಒಂದು ವಿಮಾನ ನಿಲ್ದಾಣ ಮಾಡೋದು, IIT ಮೇಲ್ದರ್ಜೆಗೇರಿಸೋದು, ಈ ತರದ್ದು ಪರ್ಟಿಕ್ಯುಲರ್ ಬಿಹಾರ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಈ ರೀತಿ ಬೇರೆ ಬೇರೆ ರಾಜ್ಯಕ್ಕೆ ನೋಡಿ ಏನಾಗ್ತದೆ ನೋಡಿ, ದೇಶ ನಮ್ದು ಅನ್ನೋ ರೀತಿ ಭಾವನೆ ಇಟ್ಕೊಂಡು ಒಂದು ಬಜೆಟ್ ಘೋಷಣೆಗಳನ್ನ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ನಾವು ನೋಡಿರೋದು. ಇವ್ರು ಬಂದ್ಮೇಲೆ ಈಗ ಕಳೆದ ಬಾರಿ ಒಂದು 53,000 ಕೋಟಿಯಷ್ಟು ಬಿಹಾರಕ್ಕೆ ಮತ್ತೆ ಆಂಧ್ರ ಕೊಟ್ಬಿಟ್ರು ಸ್ಪೆಷಲ್ ಪ್ಯಾಕೇಜ್. ಅದಕ್ಕಿಂತ ಹಿಂದುಳಿದಿರ್ತಕ್ಕಂಥ ರಾಜ್ಯಗಳು ಎಷ್ಟಿದಾವೆ, ನಾರ್ತ್ ಈಸ್ಟ್ ಇದಾವೆ. ಫಾರ್ ಎಕ್ಸಾಂಪಲ್ ಈವನ್ ಕಾಶ್ಮೀರ ಆಲ್ಸೋ. ಕಾಶ್ಮೀರ ಸಮೃದ್ಧಿ ಪ್ರಕೃತಿ ವಾತಾವರಣ ಇರ್ಬೋದು, ಆರ್ಥಿಕ ಸಮೃದ್ಧಿ ಅಲ್ಲಿ ಇಲ್ಲ. ಹಾಗೆ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡುವಂಥದ್ದು, ಯಾರು ನಿಜಕ್ಕೂ ಕೂಡ ಸಹಾಯಕ್ಕೆ ರಿಸೀವ್ ಮಾಡಲಿಕ್ಕೆ ಅರ್ಹರಿದ್ದಾರೆ ಅಂತ ಅದನ್ನ ಮಾಡಬೇಕೇ ಹೊರತು ರಾಜಕೀಯ ಕಾರಣಕ್ಕೋಸ್ಕರ ಬಜೆಟ್ ಅನ್ನ ಮಾಡ್ತಕ್ಕಂಥದ್ದು ಕಳೆದ ವರ್ಷದಿಂದ ನಾವು ಗಮನಿಸ್ತಾ ಇದ್ದೀವಿ. ರಾಜಕೀಯ ಕಾರಣಗಳಿಗೋಸ್ಕರ ಬಜೆಟ್ ಅನ್ನ ಘೋಷಣೆ ಮಾಡ್ತಕ್ಕಂಥದ್ದು ಇದು ಆಗಬಾರ್ದು. ಇಡೀ ದೇಶ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದನ್ನ ಗಮನದಲ್ಲಿಟ್ಕೊಂಡು ಬಜೆಟ್ ಅನ್ನ ಮಾಡಿದಂಥದ್ದು ಇತಿಹಾಸ ಇದೆ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ರಾಜಕೀಯ ಪ್ರೇರಣೆ ಹೊಂದಿ ರಾಜಕೀಯಕ್ಕೋಸ್ಕರನೇ ಬಜೆಟ್ ಅಲ್ಲಿ ಹಣ ಒದಗಿಸೋದು ಇವೆಲ್ಲ ಮಾಡ್ತಕ್ಕಂಥದ್ದು ಇದು ಒಂದು ಫೆಡರಲ್ ವ್ಯವಸ್ಥೆಗೆ ಇದು ಒಂದು ಉತ್ತಮ ಸಂಪ್ರದಾಯ ಅಲ್ಲ.